ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಪಾನಿಪುರಿ. ಮೊದಲಿಗೆ ಬಟಾಣಿಯನ್ನು ಬೇಯಿಸಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿನಲ್ಲಿ ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕಿಕೊಂಡು ಬೆಳ್ಳುಳ್ಳಿ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಇಟ್ಟುಕೊಂಡು ಅದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಿಕೊಂಡ ಮಿಶ್ರಣಕ್ಕೆ ಪಾನಿಪುರಿ ಮಸಾಲ ಇರುತ್ತೆ, ಅದನ್ನು ಹಾಕಿಕೊಳ್ಳಿ. ಇಲ್ಲದಿದ್ದರೆ ಹುಣಸೆ ರಸವನ್ನು ಸಹ ಬಳಸಿಕೊಳ್ಳಬಹುದು. ಅದನ್ನು 2 ಸ್ಪೂನ್ ಹಾಕಿಕೊಳ್ಳಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬಹುದು. ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಸಿ. ಕುದಿಸಿದ ನಂತರ ಬಟಾಣಿಯನ್ನು ಸೈಡಲ್ಲಿ ಇಟ್ಟುಕೊಂಡು ನಂತರ ಒಂದು ಎಣ್ಣೆ ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹೊತ್ತು ಕಾಯಲು ಬಿಡಿ. ಮತ್ತು ಅಂಗಡಿಯಲ್ಲಿ ಪೂರಿ ಸಿಗುತ್ತದೆ, ಪಾನಿಪುರಿಯಾಗಿ ಪೂರಿ ಸಿಗುತ್ತದೆ, ಅದನ್ನು ತೆಗೆದುಕೊಂಡು ಬನ್ನಿ. ಇಲ್ಲದಿದ್ದರೆ ನೀವೇ ಮಾಡಿಕೊಳ್ಳಬಹುದು. ಅದನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರೆಯಿರಿ. ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಪೂರಿಯನ್ನು ತೆಗೆದುಕೊಂಡು ಕರೆದುಕೊಳ್ಳಿ. ಸ್ವಲ್ಪ ಗಟ್ಟಿ ಇರುತ್ತವೆ, ನಿಧಾನವಾಗಿ ಕರೆದುಕೊಳ್ಳಿ. ಇಲ್ಲಾಂದರೆ ಸೀದು ಹೋಗುವ ಸಾಧ್ಯತೆ ಇರುತ್ತೆ. ಕರೆದು ಪಕ್ಕಕ್ಕೆ ತೆಗೆದಿಟ್ಟುಕೊಳ್ಳಿ. ಈಗ ಪೂರಿ ರೆಡಿ. ನಂತರ ಮಸಾಲೆ 2 ಟೊಮೊಟೊ, 2 ಈರುಳ್ಳಿ ಹಾಗೂ 2 ಕ್ಯಾರೆಟು ಮತ್ತು ಬೇಯಿಸಿದ ಬಟಾಣಿ ಇರ್ತಲ್ಲ, ಅದನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಿ ಪೂರಿಯಲ್ಲಿ ತುಂಬಿ ಮತ್ತು ಸೇವಾಪ್ಪು ಖಾರ ಇರುತ್ತದೆ, ಅದನ್ನು ಹಾಕಿಕೊಳ್ಳಿ. ಈಗ ಪಾನಿಪುರಿ ತಿನ್ನಲು ರೆಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದ.